ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಸೈಲ್ ಮನೆ ಮೇಲೆ ಐಟಿ ರೇಡ್ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸತೀಶ್ ಸೈಲ್ ಆಪ್ತ ಉದ್ಯಮಿ ಮಂಗಲ್ ದಾಸ್ ಕಾಮತ್ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಕಾರವಾರದ ಸದಾಶಿವಗಢದಲ್ಲಿರುವಂತಹ ಮನೆಯಲ್ಲಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಕೂಡ ನಾವು ನಿಮಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಕಾರವಾರದ ಕೈ ಅಭ್ಯರ್ಥಿಗೆ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಕಾರವಾರದ ಕಾಂಗ್ರೆಸ್ನ ಅಭ್ಯರ್ಥಿ ಸತೀಶ್ ಸೈಲ್ ಮತ್ತು ಅವರ ಆಪ್ತರ ಮನೆ ಮೇಲೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ. ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ಸಿಗರ ಮೇಲೆ ಮುಂದುವರಿತಾ ಇದೆ ಐಟಿ ದಾಳಿ ಅಂತ ಅನ್ಸುತ್ತೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್. ನವೀನ್, ಎಷ್ಟೊತ್ತಿಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಏನ್ ನಡೀತಾ ಇದೆ ಈಗ ಸದ್ಯಕ್ಕೆ? ಸಭಾ ಏನಂತಂದ್ರೆ ಹುಬ್ಬಳ್ಳಿ ಮತ್ತು ಗೋವಾದಿಂದ ಬಂದಂತಹ ಐಟಿ ಅಧಿಕಾರಿಗಳು ಇವತ್ತು ಬೆಳಂಬೆಳಿಗ್ಗೆ ಕಾರವಾರ ಸತೀಶ್ ಸೈಲ್ ಸೇರಿ ಅವರ ಆಪ್ತರ ಮನೆ ಮೇಲೆ ಐಟಿ ರೈಡ್ ಮಾಡಿರುವಂತದ್ದು. ಏನು ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಆವಾಸದಲ್ಲಿರುವಂತಹ ಸತೀಶ್ ಸೈಲ್ ಅವರ ಆಪ್ತರ ಮನೆ ಮೇಲೆ ಐಟಿ ರೈಡ್ ಮಾಡಲಾಗಿದೆ. ಹಾಗೆ ಸದಾಶಿವಗಢದಂತಹ ಸತೀಶ್ ಸೈಲ್ ಮನೆ ಮೇಲೂ ಕೂಡ ಐಟಿ ರೈಡ್ ಮಾಡಿರುವಂತದ್ದು. ಏನು ಸತೀಶ್ ಸೈಲ್ ಅವರ ಆಪ್ತ ಮಂಗಲ್ ದಾಸ್ ಕಾಮತ್ ಅಂತ ಏನಿದ್ದಾರೆ, ಇವರು ಸತೀಶ್ ಸೈಲ್ ಅವರ ಆಪ್ತರು ಕೂಡ ಹೌದು. ಹಾಗೆ ಚುನಾವಣೆಯಲ್ಲಿ ಏನು ಫಂಡಿಂಗ್ ಮಾಡುವಂತಹ ಒಂದು ಕೆಲಸದಲ್ಲಿ ನಡೆದಿರುವಂತಹ ಒಂದು ಮಾಹಿತಿ ಆಧಾರದಲ್ಲಿ ಇವರ ಮೇಲೆ ಮಾಡಿರುವಂತದ್ದು. ಮೊನ್ನೆ ದಿನ ಕೂಡ ಸಭಾ ಮೊನ್ನೆ ದಿನ ಕೂಡ ಏನು ಶಿರ್ಸಿಯ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಭೀಮಣ್ಣ ನಾಯ್ಕ ಅವರ ಮನೆ ಮೇಲೆ ಕೂಡ ಐಟಿ ರೈಡ್ ಆಗಿತ್ತು. ಇದಲ್ಲದೆ ಸಾಕಷ್ಟು ಹಣವನ್ನ ಚೆಲ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಈ ಐಟಿ ರೈಡ್ ಆಗಿರುವಂತದ್ದು. ಸಭಾ ಈಗ ಏನಾದ್ರೂ ವಶಪಡಿಸಿಕೊಳ್ಳಲಾಗಿದೆಯಾ, ಅಂದ್ರೆ ಒಂದಿಷ್ಟು ಮೊತ್ತ ಏನಾದ್ರೂ ವಶಪಡಿಸಿಕೊಂಡಿದ್ದಾರಾ ನವೀನ್? ಇಲ್ಲ ಸಭಾ, ಈಗಾಗಲೇ ಏನು ಬೆಳಗಿನ ಜಾವನೆ ಐಟಿ ಅಧಿಕಾರಿಗಳು ಇಬ್ಬರ ಮನೆ ಮೇಲೆ ಏನು ಸತೀಶ್ ಸೈಲ್ ಅವರ ಆಪ್ತ ಏನಿದ್ದಾರೆ ಅವರ ಮನೆ ಮೇಲೆ ಹಾಗೆ ಸತೀಶ್ ಸೈಲ್ ಅವರ ಮನೆ ಮೇಲೆ ದಾಳಿ ನಡೆಸಿರುವಂತದ್ದು. ಈಗಾಗಲೇ ಸಾಕಷ್ಟು ದಾಖಲೆಗಳ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಮುಂದುವರೆದಿದೆ ಸಭಾ. ಓಕೆ ನವೀನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.